ಸೂರ್ಯನು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಪ್ರವೇಶ ಮಾಡುವ ಈ ಸಂಧಿಕಾಲವನ್ನು ಸಂಕ್ರಮಣ ಎಂದು ಕರೆಯಲಾಗುತ್ತದೆ. ಜಗತ್ತಿಗೆ ಬೆಳಕನ್ನು ನೀಡುವ ಸೂರ್ಯ ಧನುರ್ ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡುವ ಈ ಸಂದರ್ಭವನ್ನು ಮಕರ ಸಂಕ್ರಮಣ ಅಥವಾ ಮಕರ ಸಂಕ್ರಾಂತಿ ಎಂದು ಕರೆಯಲಾಗಿದೆ. ಈ ಮಕರ ಸಂಕ್ರಾಂತಿಯನ್ನು ದಕ್ಷಿಣ ಭಾರತದ ಕರ್ನಾಟಕ, ತಮಿಳುನಾಡು ಮತ್ತು ಆಂಧ್ರ ಪ್ರದೇಶಗಳಲ್ಲಿ ಹೆಚ್ಚು ಆಚರಿಸಲಾಗುತ್ತದೆ. ನಮ್ಮ ವೀಕ್ಷಕರಿಗೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಶುಭವಾಗಲಿ. ಮನೆಯಲ್ಲಿ ಸಂಭ್ರಮದಿಂದ ವಿಜೃಂಭಣೆಯಿಂದ ಸಂಕ್ರಾಂತಿ ಹಬ್ಬವನ್ನು ಇವತ್ತಿನ ದಿವಸ ಆಚರಿಸಿ. ಬಂತು ಬಂತು ಸುಗ್ಗಿ, ಬಂತು ಬಂತು ಸುಗ್ಗಿ, ಬಂತು ಬಂತು ಸುಗ್ಗಿ, ಬಂತು ಬಂತು ಸುಗ್ಗಿ. ರೈತರ ಮನಗಳು ಕುಣಿ ಕುಣಿದಾಡಿತು ಹಿಗ್ಗಿ ಹಿಗ್ಗಿ ಹಿಗ್ಗಿ. ರೈತರ ಮನಗಳು ಕುಣಿ ಕುಣಿದಾಡಿತು ಹಿಗ್ಗಿ ಹಿಗ್ಗಿ ಹಿಗ್ಗಿ. ಆತ್ಮೀಯರೇ, ನಾವು ಇವತ್ತಿನ ದಿವಸ ತುಮಕೂರು ಜಿಲ್ಲೆಯ ತಿಪ್ಟೂರು ತಾಲೂಕಿನ ಈಚನೂರಿಗೆ ಬಂದಿದ್ದೇವೆ. ತುಂಬ ವಿಶೇಷವಾಗಿ ಸಂಕ್ರಾಂತಿ ಹಬ್ಬವನ್ನು ಆಚರಿಸಬೇಕು ಅನ್ನುವಂತಹ ಒಂದು ಸದುದ್ದೇಶವನ್ನಿಟ್ಟುಕೊಂಡು ಈಗಾಗಲೇ ಈಚನೂರಿನಲ್ಲಿರ್ತಕ್ಕಂಥ ಪ್ರಕೃತಿಯ ಮಡಿಲಲ್ಲಿ ಪ್ರಶಾಂತವಾದ ವಾತಾವರಣದಲ್ಲಿ ವಾತಾಯನ ಅನುಕೂಲತೆಯಲ್ಲಿ ವಿಶೇಷವಾಗಿ ಹೊಲದ ತಲವಾರು ಹಾಗೂ ಅಡಿಕೆ ತೋಟ ಮತ್ತು ತೆಂಗಿನ ತೋಟದ ಮಧ್ಯಭಾಗದಲ್ಲಿ ಇರತಕ್ಕಂತಹ ಕಣದಲ್ಲಿದ್ದೇವೆ. ರಾಗಿಯ ಕಣ ಈ ವರ್ಷದ ಮೊದಲ ಬೆಳೆ, ಅತ್ಯಂತ ವಿಶೇಷವಾಗಿರತಕ್ಕಂತಹದ್ದು ರಾಗಿಯ ಕಣ. ಗಿಡದಿಂದ ರಾಗಿಯನ್ನು ತೆಗೆದು ರಾಗಿಯನ್ನು ರಾಶಿ ಮಾಡಿರ್ತಕ್ಕಂತಹ ರಾಘವ ಧಾನ್ಯ ಅತ್ಯಂತ ವಿಶೇಷವಾಗಿರ್ತಕ್ಕಂತಹದ್ದು. ಪ್ರತಿಯೊಬ್ಬರಿಗೂ ಸಹಿತವಾಗಿ ಚೈತನ್ಯವನ್ನು ಕೊಡುವಂತಹ ಧಾನ್ಯವಾಗಿರ್ತಕ್ಕಂತಹದ್ದು. ಈ ಧಾನ್ಯದ ರಾಶಿಯ ಪೂಜೆಯನ್ನು ಇವತ್ತಿನ ದಿವಸ ನಾವು ಸಂಕ್ರಾಂತಿಯ ಸಂಭ್ರಮದಲ್ಲಿ ಮಾಡ್ತಾ ಇದ್ದೇವೆ. ಮನೆ ಮನೆಯಲ್ಲೂ ಸಂಕ್ರಾಂತಿ ಹಬ್ಬ ಇದ್ದೇ ಇರ್ತದೆ. ಆದರೂ ಸಹಿತವಾಗಿ ನಮ್ಮ ಮಹಿಳೆಯರೆಲ್ಲರೂ ಸಹಿತವಾಗಿ ಮನೆಯಲ್ಲಿಯ ಕೆಲಸ ಕಾರ್ಯವನ್ನು ಬಿಟ್ಟು ಇವತ್ತಿನ ದಿವಸ ಧಾನ್ಯ ರಾಶಿಯ ಪೂಜೆಯನ್ನು ನೋಡುವುದಕ್ಕೆ, ಧಾನ್ಯ ರಾಶಿಯನ್ನು ಪೂಜೆಯನ್ನು ಮಾಡುವುದಕ್ಕೆ, ಜೊತೆಯಲ್ಲಿ ಧಾನ್ಯ ರಾಶಿಗೆ ವಿಶೇಷವಾಗಿ ನೈವೇದ್ಯವನ್ನು ಮಾಡುವುದಕ್ಕೆ, ಧಾನ್ಯೇಶ್ವರನ ಅನುಗ್ರಹವನ್ನು ಪಡೆದುಕೊಳ್ಳುವುದಕ್ಕೋಸ್ಕರವಾಗಿ ಎಲ್ಲರೂ ಸಹಿತವಾಗಿ ಇಲ್ಲಿ ನೆರೆದಿದ್ದಾರೆ, ಬಂದಿದ್ದಾರೆ. ಅವರ ಸಮಕ್ಷಮದಲ್ಲಿ ವಿಶೇಷವಾಗಿ ಇವತ್ತಿನ ದಿವಸ ಧಾನ್ಯ ರಾಶಿಯ ಪೂಜೆಯನ್ನು ಮಾಡೋಣ, ಧಾನ್ಯೇಶ್ವರನ ಅನುಗ್ರಹವನ್ನು ಪಡ್ಕೊಳ್ಳೋಣ. ಧಾನ್ಯ ಲಕ್ಷ್ಮಿಯು ಸದಾ ಕಾಲದಲ್ಲೂ ಅನುಗ್ರಹವನ್ನು ಮಾಡುವಂತೆ ಭಗವಂತನಾದಂತಹ ಸೂರ್ಯನಾರಾಯಣದಲ್ಲಿ ಪ್ರಾರ್ಥನೆಯನ್ನು ಮಾಡೋಣ.